ನಿಮಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಕಷ್ಟ ಆಗ್ತಿದೆಯಾ? ಅಥವಾ ನೀವು ಬೆಳಗ್ಗೆ ಎದ್ದ ತಕ್ಷಣ ಟಯರ್ಡ್ನೆಸ್ ಫೀಲ್ ಆಗ್ತಿದ್ದೀರಾ? ತುಂಬ ಜನ ಒಳ್ಳೆಯ ನಿದ್ದೆ ಮಾಡೋಕ್ಕೆ ಹೆಚ್ಚು ಸ್ಟ್ರಗಲ್ ಪಡ್ತಾರೆ. ಆದರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಈ 10 ಈಸಿ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ಒಳ್ಳೆಯ ರೀತಿ ಕಂಪ್ಲೀಟ್ ಸ್ಲೀಪ್ ಮಾಡ್ಬೋದು ಹಾಗೂ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ನಿಮ್ಮ ಡೇ ಸ್ಟಾರ್ಟ್ ಮಾಡ್ಬೋದು. ನಂಬರ್ 1, ಮೇಂಟೈನ್ ಅ ಕನ್ಸಿಸ್ಟೆನ್ಸಿ ಸ್ಲೀಪ್ ಸ್ಕೆಡ್ಯೂಲ್. ನಿದ್ರೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಒನ್ ಆಫ್ ದ ಈಸಿಯೆಸ್ಟ್ ವೇ ಅಂದರೆ ಪ್ರತಿದಿನ ಒಂದೇ ಟೈಮ್ಗೆ ಮಲಗಬೇಕು ಹಾಗೂ ಒಂದೇ ಟೈಮ್ಗೆ ಏಳಬೇಕು. ಎಕ್ಸಾಂಪಲ್, ನೀವು ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದರೆ ಪ್ರತಿದಿನ ತಪ್ಪದೇ ಈ ಟೈಮನ್ನೇ ಫಾಲೋ ಮಾಡಬೇಕು. ಇದನ್ನು ನಿಮ್ಮ ಬಾಡಿ ಡೈಲಿ ರೂಟೀನ್ ಆಗಿ ಅಭ್ಯಾಸ ಮಾಡಿಕೊಳ್ಳುತ್ತೆ. ನೀವು ಆಗ ಆಟೋಮೆಟಿಕ್ ಆಗಿ 10 ಗಂಟೆಗೆ ನಿದ್ರೆ ಮಾಡ್ತೀರಾ. ನಂಬರ್ 2, ಕ್ರಿಯೇಟ್ ಅ ರಿಲ್ಯಾಕ್ಸಿಂಗ್ ಬೆಡ್ ಟೈಮ್ ರೂಟೀನ್. ಕೆಲವು ರಿಲ್ಯಾಕ್ಸಿಂಗ್ ಬೆಡ್ ಟೈಮ್ ರೂಟೀನಿಂದ ನಿಮ್ಮ ಬಾಡಿಗೆ ಸಿಗ್ನಲ್ ಹೋಗಿ ಇದು ನಿಮಗೆ ನಿದ್ರೆ ಮಾಡೋದಕ್ಕೆ ಉತ್ತೇಜಿಸುತ್ತೆ. ಮಲಗೋಕೆ ಅರ್ಧ ಅಥವಾ 1 ಗಂಟೆ ಮುಂಚೆ ಬುಕ್ಸ್ ಓದೋದನ್ನು, ವಾರ್ಮ್ ಬಾತ್ ತಗೊಳ್ಳೋದು ಅಥವಾ ಯಾವುದಾದರೂ ಸೂತಿಂಗ್ ಮ್ಯೂಸಿಕ್ ಕೇಳೋದನ್ನು ಅಭ್ಯಾಸ ಮಾಡಿ. ಇದರಿಂದ ನೀವು ಹೆಚ್ಚು ಪೀಸ್ಫುಲ್ ಆಗಿ ನಿದ್ರೆ ಮಾಡ್ಬೋದು. ನಂಬರ್ 3, ಮೇಕ್ ಯುವರ್ ಸ್ಲೀಪ್ ಎನ್ವಿರಾನ್ಮೆಂಟ್ ಕಂಫರ್ಟಬಲ್. ನಿಮ್ಮ ರೂಮನ್ನು ಕ್ಲೀನಾಗಿ, ಡಾರ್ಕ್ ಆಗಿ ಹಾಗೂ ಸೈಲೆಂಟ್ ಆಗಿ ಇರಿಸಿ. ಕಂಫರ್ಟಬಲ್ ಪಿಲ್ಲೋ ಹಾಗೂ ಬೆಡ್ ಮೇಲೆ ಇನ್ವೆಸ್ಟ್ ಮಾಡಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಿರೋ ಹಾಗೆ ನಿಮ್ಮ ರೂಮ್ ಎನ್ವಿರಾನ್ಮೆಂಟ್ನ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳಿ. ಇದರಿಂದ ಬೇರೆ ಯಾವುದೇ ಹೊರಗಿನ ವಿಷಯದಿಂದ ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗೋದಿಲ್ಲ. ನಂಬರ್ 4, ಲಿಮಿಟ್ ಎಕ್ಸ್ಪೋಜರ್ ಟು ಸ್ಕ್ರೀನ್ ಬಿಫೋರ್ ಬೆಡ್. ಕಂಪ್ಯೂಟರ್, ಟಿವಿ ಸ್ಕ್ರೀನ್, ಫೋನ್ಸಿಂದ ಬರೋ ಬ್ಲೂ ಲೈಟ್ಸಿಂದ ಮೆಲಟೋನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡಿಸುತ್ತೆ. ಇದರಿಂದ ಸ್ಲೀಪ್ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಮಿನಿಮಮ್ 1 ಅವರ್ ಮಲಗೋಕ್ಕೂ ಮುಂಚೆ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ. ಬದಲಾಗಿ ಪುಸ್ತಕ ಓದೋದು ಅಥವಾ ಪುಸ್ತಕ ಬರೆಯೋದನ್ನು ಅಭ್ಯಾಸ ಮಾಡಿ. ನಂಬರ್ 5, ವಾಚ್ ವಾಟ್ ಯು ಈಟ್ ಆ್ಯಂಡ್ ಡ್ರಿಂಕ್. ರಾತ್ರಿ ಹೊತ್ತು ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡೋದು, ಕಾಫಿ ಕುಡಿಯೋದು ಅಥವಾ ಆಲ್ಕೋಹಾಲ್ ಸೇವಿಸೋದ್ರಿಂದ ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಕೆಫೀನ್ ಸೇವಿಸೋದ್ರಿಂದ ನಿಮ್ಮ ಸೆಲ್ಸ್ ಆಕ್ಟಿವೇಟ್ ಆಗಿ ನಿಮ್ಮನ್ನು ಎಚ್ಚರಗೊಳಿಸುತ್ತೆ ಹಾಗೂ ಆಲ್ಕೋಹಾಲ್ ಕುಡಿಯೋದ್ರಿಂದ ಇನಿಷಿಯಲಿ ನೀವು ನಿದ್ರೆ ಮಾಡಿದ್ರೂ ಕ್ರಮೇಣವಾಗಿ ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದ ನೀವು ಮಲಗೋಕೆ 2 ಅಥವಾ 3 ಗಂಟೆ ಮುಂಚಿತವಾಗಿ ಊಟ ಮುಗಿಸಿ ಹಾಗೂ ಕೆಫೈನ್ ಡ್ರಿಂಕ್ಸ್ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಸೇರಿಸಿ. ನಂಬರ್ 6, ಗೆಟ್ ರೆಗ್ಯುಲರ್ ಎಕ್ಸಸೈಸ್. ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿಯಿಂದ ನೀವು ಬೇಗ ಹಾಗೂ ಒಳ್ಳೆಯ ನಿದ್ದೆ ಮಾಡಬಹುದು. ಆದರೆ ನೀವು ಮಲಗೋ ಟೈಮಲ್ಲಿ ಅಥವಾ ಮಲಗೋಕ್ಕೂ ಸ್ವಲ್ಪ ಹೊತ್ತಿನ ಮುಂಚಿತವಾಗಿ ಎಕ್ಸಸೈಸ್ ಮಾಡಬೇಡಿ. ಇದರಿಂದ ನೀವು ಹೆಚ್ಚು ಎನರ್ಜೈಸ್ ಆಗ್ತೀರಾ. ಇದು ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಮಾಡುತ್ತೆ. ಆದ್ದರಿಂದ ಮಲಗೋಕೆ 4 ರಿಂದ 5 ಗಂಟೆ ಮುಂಚಿತವಾಗಿ ನಿಮ್ಮ ಎಕ್ಸಸೈಸ್ನ ಮುಗಿಸಿ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಜಾಗ್ ಮಾಡೋದು, ಆಫ್ಟರ್ನೂನ್ ಅಥವಾ ಈವ್ನಿಂಗ್ 5 o'clock ಅಷ್ಟರಲ್ಲಿ ನಿಮ್ಮ ವರ್ಕೌಟ್ ಮಾಡೋದನ್ನು ಅಭ್ಯಾಸ ಮಾಡಿ. ನಂಬರ್ 7, ಮ್ಯಾನೇಜ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ. ಸ್ಟ್ರೆಸ್ ಹಾಗೂ ಆಂಗ್ಸೈಟಿಯಿಂದ ಮೇಜರ್ ಆಗಿ ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಫಾಲೋ ಮಾಡಿ. ಅಂದರೆ ಡೀಪ್ ಬ್ರೀತ್ ಮಾಡೋದು, ಮೆಡಿಟೇಷನ್ ಅಥವಾ ಯೋಗ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನೀವು ಕಾಮ್ ಆಗಬಹುದು ಹಾಗೂ ನಿಮ್ಮ ಬಾಡಿನ ನಿದ್ರೆ ಮಾಡೋದಕ್ಕೆ ಟ್ರೈನ್ ಮಾಡ್ಬೋದು. ನಂಬರ್ 8, ಲಿಮಿಟ್ ನ್ಯಾಪ್ಸ್. ಆಫ್ಟರ್ನೂನ್ ನ್ಯಾಪ್ ತಗೊಳ್ಳೋದು ಒಳ್ಳೆಯದೇ, ಆದರೆ ಜಾಸ್ತಿ ಹೊತ್ತು ಮಲಗೋದು ಅಥವಾ ಲೇಟ್ ಈವ್ನಿಂಗ್ ನ್ಯಾಪ್ ತಗೊಳ್ಳೋದ್ರಿಂದ ನೈಟ್ ಟೈಮ್ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನೀವು ಆಫ್ಟರ್ನೂನ್ ನ್ಯಾಪ್ ಟೈಮ್ ಪ್ರಿಫರ್ ಮಾಡೋದೇ ಆದರೆ 20 ನಿಮಿಷಕ್ಕಿಂತ ಹೆಚ್ಚು ಮಲಗಬೇಡಿ ಹಾಗೂ ಈವ್ನಿಂಗ್ ಟೈಮ್ ನ್ಯಾಪ್ ತಗೊಳ್ಳೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಂಬರ್ 9, ಎಕ್ಸ್ಪೋಜರ್ ಟು ನ್ಯಾಚುರಲ್ ಲೈಟ್. ಬೆಳಗಿನ ಹೊತ್ತು ರೆಗ್ಯುಲರ್ ಆಗಿ ನ್ಯಾಚುರಲ್ ಲೈಟ್ ತಗೊಳ್ಳೋದ್ರಿಂದ ನಿಮ್ಮ ಸ್ಲೀಪ್ ಹಾಗೂ ವೇಕಪ್ ಸೈಕಲ್ನ ರೆಗ್ಯುಲೇಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ದಿನದಲ್ಲಿ 15 ರಿಂದ 20 ನಿಮಿಷ ಸನ್ಲೈಟ್ ತಗೊಳ್ಳೋದನ್ನು ಅಭ್ಯಾಸ ಮಾಡಿ. ನಂಬರ್ 10, ಸೀಕ್ ಪ್ರೊಫೆಷನಲ್ ಹೆಲ್ಪ್ ಇಫ್ ನೀಡೆಡ್. ನೀವು ಎಲ್ಲ ರೀತಿ ಫಾಲೋ ಮಾಡಿದ್ರೂ ನಿಮಗೆ ನಿದ್ರೆ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನೀವು ಸ್ಲೀಪ್ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ. ರೈಟ್ ಟ್ರೀಟ್ಮೆಂಟ್ ಪಡೆಯಿರಿ. ಎಕ್ಸಾಂಪಲ್, ನಿಮಗೆ ಇನ್ಸೋಮೇನಿಯಾ ಇದ್ದರೆ ಪ್ರೊಫೆಷನಲಿಂದ ಸೊಲ್ಯೂಷನ್ ಪಡೆಯಿರಿ. ಈ 10 ಸಿಂಪಲ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ನೀವು ಬೆಟರ್ ಆಗಿ ನಿದ್ರೆ ಮಾಡಬಹುದು ಹಾಗೂ ರಿಫ್ರೆಶ್ಡ್ ಆಗಿ ಏಳಬಹುದು. ನೆನಪಿಟ್ಟುಕೊಳ್ಳಿ, ಒಳ್ಳೆಯ ಆರೋಗ್ಯಕ್ಕೆ ಫುಡ್ ಹಾಗೂ ಎಕ್ಸಸೈಸ್ ಜೊತೆ ನಿದ್ರೆನೂ ತುಂಬ ಮುಖ್ಯ. ಸೊ ಬೆಟರ್ ಸ್ಲೀಪ್ಗೋಸ್ಕರ ಈ ಟಿಪ್ಸ್ನ ಟ್ರೈ ಮಾಡಿ ಹಾಗೂ ಹೆಚ್ಚು ಹೆಲ್ತಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.